ನಮಸ್ತೆ ಎಲ್ರಿಗೂ. KPSC ಅವರು ಗ್ರೂಪ್ ಬಿ ಪರೀಕ್ಷೆಯನ್ನು ದಿನಾಂಕ 23 ಇದೇ ತಿಂಗಳು 2024ರಂದು ನಡೆಸಿರ್ತಾರೆ. ನಾವು ಗ್ರೂಪ್ ಬಿ ಪರೀಕ್ಷೆಯ ಒಂದು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇದು ಕೇವಲ ಸಂಭವನೀಯ ಆಗಿರುತ್ತೆ, ಚೆಕ್ ಮಾಡಿಕೊಡಿ. ಅಫಿಷಿಯಲ್ ಕೀ ಆನ್ಸರ್ ಬಂದಮೇಲೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ನೇದು 35 ಆಗಿರುತ್ತೆ, ಎರಡನೇದು 38, ಮೂರನೇದು ಇದು ಕೂಡ ಮೆಂಟಲ್ ಎಬಿಲಿಟಿನೇ. ಇಲ್ಲಿ 250 ಆನ್ಸರ್ ಆಗಿರುತ್ತೆ. ತದನಂತರ ಇಲ್ಲಿ 4000 ಆನ್ಸರ್ ಆಗಿರುತ್ತೆ. ಇಲ್ಲಿ ಕೊಳಾಯಿ ಮತ್ತು ಟ್ಯಾಂಕ್ ಮೇಲೆ ಪ್ರಶ್ನೆ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, 16 ದಿನಗಳಾಗಿರುತ್ತೆ. ಇಲ್ಲಿ ಇಂಗ್ಲೀಷಲ್ಲಿದೆ, ನೀವು ಬೇಕಾದರೆ ಇಂಗ್ಲೀಷಲ್ಲಿ ಓದ್ಕೋಬೋದು. 6ನೇ ಕ್ವಶನ್ನು ಇದು ತುಂಬ ಬ್ಲರ್ ಇದೆ, ನಾನು ಇಂಗ್ಲೀಷ್ ವರ್ಸನ್ನು ನೋಡಿಕೊಂಡು ನಾನು ಆನ್ಸರ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಪ್ರತಿಪಾದನೆ ಒಂದು ಸರಿಯಾಗಿದೆ, ಆದರೆ ಎರಡನೇದು ತಪ್ಪಾಗಿದೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಬುಡಕಟ್ಟು ಜನಾಂಗ ಕೊಟ್ಟು ಅವ್ರು ಮಾಡುವಂಥ ಕಸುಬಿನ ಬಗ್ಗೆ ಕೊಟ್ಟಿದ್ದಾರೆ. ಗೌಡರು ಕುಂಬರಿ ಬೇಸಾಯ ಕರೆಕ್ಟ್ ಇದೆ. ಹಕ್ಕಿ ಪಿಕ್ಕಿ ಜೇನು ಸಂಗ್ರಹಣೆ ಕರೆಕ್ಟ್ ಇದೆ. ಹಸಲರು ವ್ಯಾಪಾರ ಕರೆಕ್ಟ್ ಇದೆ. ಸೋಲಿಗ ಪಶುಪಾಲನೆ ಕರೆಕ್ಟ್ ಇದೆ. ಇಲ್ಲೆಲ್ಲವೂ ಕರೆಕ್ಟ್ ಇದೆ. ಸೊ ನೋಡಿ, 1 2 3 4 ಆಪ್ಷನ್ 1 2 3 4 ಆಪ್ಷನ್ 3 ಆಗಿರುತ್ತೆ. ತದನಂತರ ನೋಡಿ, ಇದು ಮೆಂಟಲ್ ಎಬಿಲಿಟಿ ಪ್ರಶ್ನೆ. ಎಂಟನೇ ಪ್ರಶ್ನೆಗೆ 1ನೇ ಆನ್ಸರ್ ಆಗಿರುತ್ತೆ. 4 ಆಗಸ್ಟ್ 15, 2010 ಯಾವಾಗ ಬರುತ್ತೆ? ಭಾನುವಾರ ಬರುತ್ತೆ. ಕರ್ನಾಟಕ ಸರ್ಕಾರವು ಸುಧಾರಿಸುವುದಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆಗೊಳಿಸಿದೆ. ಇಲ್ಲಿ ನೋಡಿ, ಇಲ್ಲಿ ಲಿಂಗಾನುಪಾತ ಸಂಬಂಧನೇ ಬರೋದಿಲ್ಲ. ಲಿಂಗಾನುಪಾತನ ಎಲಿಮಿನೇಟ್ ಮಾಡಿ. BPL ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಜನನ, ಇದು ಕರೆಕ್ಟ್ ಇದೆ. ವಾರ್ಷಿಕ ರೂಪಾಯಿ 3000 ರೂಪಾಯಿಗಳನ್ನು 15 ವರ್ಷಗಳವರೆಗೆ ಇಬ್ಬರು ಮಕ್ಕಳ ಹೆಸರಿನಲ್ಲಿ ಠೇವಣಿ ನಡೆಯೋದು, ಇದು ಕೂಡ ಕರೆಕ್ಟ್ ಇದೆ. ನೋಡಿ, B ಮತ್ತು C ಕರೆಕ್ಟ್ ಇದೆ. ಆಪ್ಷನ್ 3 ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡಿ, ಇಂಗ್ಲೀಷ್ ವರ್ಷನ್ ಬೇಕಾದರೆ ಓದ್ಕೊಳ್ಳಿ ನೀವು, ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಕೆಳಗಿನ ಯಾವುದು ಅವಿಭಾಜ್ಯ ಸಂಖ್ಯೆ ವರ್ಗವಾಗಿದೆ? ಸಿ, ಅವರು ಪ್ರೈಮ್ ನಂಬರ್ನ ಒಂದು ಸ್ಕ್ವೇರನ್ನು ಕೇಳ್ತಾ ಇದ್ದಾರೆ. ಇದು 1764 42ದಾಗಿರುತ್ತೆ. 1089 ಇದು 33, ಇದು 3025 ಇದು 55ರದ್ದಾಗಿರುತ್ತೆ. ಓಕೆ, 55ನ ಸ್ಕ್ವೇರ್ ಆಗಿರುತ್ತೆ. 2209 ಇದು 47ದಾಗಿರುತ್ತೆ. ಇಲ್ಲಿ ನೋಡಿ, 47 ಅನ್ನೋದು ಪ್ರೈಮ್ ನಂಬರ್ ಆಗಿರುತ್ತೆ. ಆನ್ಸರ್ ಇದೇ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, 15% ಇಲ್ಲಿ ಆನ್ಸರ್ ಆಗಿರುತ್ತೆ. ಇದು ಕೂಡ ಮೆಂಟಲ್ ಎಬಿಲಿಟಿನೇ. ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನಾನು, 744 ಮತ್ತು 496. ನೆಕ್ಸ್ಟ್ ನೋಡಿ, ಇಲ್ಲಿ ಇಂಟ್ರೆಸ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಸರಳ ಬಡ್ಡಿ ಎಷ್ಟು ಅಂತ. ಸರಳ ಬಡ್ಡಿ 240 ಆಗುತ್ತೆ, ಕ್ಯಾಲ್ಕುಲೇಟ್ ಮಾಡಿ ನೋಡಿ. ನೆಕ್ಸ್ಟ್ ನೋಡಿ, 100 ಮತ್ತು 999 ನಡುವಿನ ಎಷ್ಟು ಬೆಸ ಪೂರ್ಣಾಂಕಗಳ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಭಿನ್ನ ಅಂಕಗಳನ್ನು ಹೊಂದಿವೆ ಅಂತ. ಇಲ್ಲಿ ನೋಡಿ, 320 ಆನ್ಸರ್ ಆಗಿರುತ್ತೆ. 8 ಆನ್ಸರ್ ಆಗಿರುತ್ತೆ. 16ನೇ ಪ್ರಶ್ನೆಗೆ 8 ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಫಿಲಿಪ್ ರೇಖೆಯನ್ನು ಹೀಗೆಂದು ವ್ಯಾಖ್ಯಾನಿಸಲಾಗಿದೆ. ಇಲ್ಲಿ ಆರ್ಥಿಕ ಬೆಳವಣಿಗೆಯಿಂದಾಗಿ ಹಣದುಬ್ಬರ ಹೆಚ್ಚಳವು ಉದ್ಯೋಗ ಸೃಜನೆ ಮತ್ತು ನಿರುದ್ಯೋಗ ಇಳಿಕೆಯಾಗಲು ಕಾರಣವಾಗುತ್ತದೆ. ಎಸ್, ಕರೆಕ್ಟು. ಹಣದುಬ್ಬರ ಮತ್ತು ಉದ್ಯೋಗಗಳು ವಿರುದ್ಧ ಸಂಬಂಧ ಹೊಂದಿವೆ, ತಪ್ಪು. ನೋಡಿ, ಎ ಮಾತ್ರ ಸರಿ ಇಲ್ಲ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಫಿಸ್ಕಲ್ ಪಾಲಿಸಿ ಬಗ್ಗೆ ಕೇಳಿದ್ದಾರೆ. ಫಿಸ್ಕಲ್ ಪಾಲಿಸಿ ಆರ್ಥಿಕ ಮಂದಗತಿಯ ಅವಧಿಯಲ್ಲಿ GDPಯನ್ನು ವೃದ್ಧಿಸಲು ಹಾಗೂ ಮತ್ತು ಉದ್ಯೋಗವನ್ನು ಹೆಚ್ಚಿಸಲು ಕೋಶೀಯ ವೆಚ್ಚವನ್ನು ಹೆಚ್ಚಿಸುವುದು ಮತ್ತು ಆರ್ಥಿಕ ವೃದ್ಧಿಯ ಅವಧಿಯಲ್ಲಿ ಕೋಶೀಯ ವೆಚ್ಚವನ್ನು ಕಡಿಮೆಗೊಳಿಸುವುದು. ಸರ್ಕಾರಿ ಖರ್ಚಿನ ಪರಿಣಾಮವಾಗಿ ಸರ್ಕಾರಿ ಹೂಡಿಕೆಯನ್ನು ನೆರವಾಗುತ್ತದೆ. ಎಷ್ಟು ನೋಡಿ, ಇದರಲ್ಲಿ 2 ಕರೆಕ್ಟ್ ಇದೆ. ಆ್ಯಕ್ಚುಲಿ ಇದು 18ನೇ ಪ್ರಶ್ನೆಗೆ 2 ಆನ್ಸರ್ ಆಗಿರುತ್ತೆ. ನೋಡಿ, GST ಮಂಡಳಿ ಬಗ್ಗೆ ಹೇಳಿದರಲ್ಲಿ ಕೇಂದ್ರ ಹಣಕಾಸು ಮಂತ್ರಿಯು ಈ ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ, ಇದು ಕರೆಕ್ಟು. ಈಗ ಪ್ರೆಸೆಂಟ್ ಇರೋದು ನಿರ್ಮಲಾ ಸೀತಾರಾಮನ್ ಇದ್ದಾರೆ ಅಧ್ಯಕ್ಷರು. ಅದಾದಮೇಲೆ ನೋಡಿ, ರಾಜ್ಯ ಪ್ರತಿನಿಧಿಗಳ ಮತಾಧಿಕಾರವು ಸಾಮೂಹಿಕವಾಗಿ 2/3ರಷ್ಟಾಗಿರುತ್ತದೆ, ಹೌದು ಕರೆಕ್ಟು. ಒಂದು 50% ಕೋರಮ್ ಇದ್ದಾಗ ಮಾತ್ರ ಮಂಡಳಿ ಸಭೆಗಳು ನಡೆಯುತ್ತವೆ. ಎಸ್, ಅಬ್ಸಲ್ಯೂಟ್ಲಿ ಎಲ್ಲ ಕರೆಕ್ಟ್ ಇದೆ. ಇಲ್ಲಿ ಮೇಲಿನ ಎಲ್ಲ ಆಪ್ಷನ್ಗಳು ಕರೆಕ್ಟ್. ನೋಡಿ, ನೆಕ್ಸ್ಟ್ ಈ ಕೆಳಗಿನ ಯಾವುದು RBIನ ವಿದೇಶಿ ಮೀಸಲುಗಳ ಭಾಗವಾಗಿದೆ? ಇದು ನೋಡ್ಕೊಳ್ಳಿ, ವಿದೇಶಿ ಕರೆನ್ಸಿ ಆಸ್ತಿಗಳು ಕೂಡ ಹೌದು RBIನ ವಿದೇಶಿ ಮೀಸಲುಗಳ ಭಾಗವಾಗಿದೆ. ಚಿನ್ನ ಇದು ಕೂಡ ಭಾಗನೇ.
ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಮೀಸಲು ಸ್ಥಿತಿ, ಇದು ಕೂಡ ಆಗುತ್ತೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ವಿಶೇಷ ಹಣ ಪಡೆಯುವ ಹಕ್ಕುಗಳು, ಎಸ್ ಇದು ಕೂಡ ಆಗುತ್ತೆ. ಮೇಲಿನ ಎಲ್ಲವೂ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಪಾವತಿ ಶುಲ್ಕಗಳ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ. ಬಂಡವಾಳ ಖಾತೆಯ ಭಾಗದಿಂದ ಬಂದ ಎರಸಾಲುಗಳು ಮತ್ತು ಅನುದಾನಗಳು, ಇದು ತಪ್ಪು. 2001-2004 ಭಾರತವು ಚಾಲ್ತಿ ಖಾತೆ ಆಧಿಕ್ಯವನ್ನು ಹೊಂದಿದೆ, ತಪ್ಪಿದು ನೋಡಿ. 2020-21 ಭಾರತವು ಸಾರಿ ಆಧಿಕ್ಯವನ್ನು ಇದು ಹೊಂದಿದೆ, ಬಿನೇದು ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, 2020-21 ಭಾರತವು ಇತಿಹಾಸದಲ್ಲೇ ಮೊದಲ ಬಾರಿಗೆ ಚಾಲ್ತಿ ಖಾತೆ ಆಧಿಕ್ಯಕ್ಕೆ ಸಾಕ್ಷಿಯಾಗಿದೆ, ಇದು ತಪ್ಪು ನೋಡಿ. ಎಲ್ಲಾದರೂ ಆಗಲಿ ಈ ಮೊದಲ ಬಾರಿಗೆ ಮಾತ್ರ ಅಂತ ಬಂದಿರುತ್ತಲ್ಲ, ಅವುಗಳನ್ನು ನಾವು ಜಸ್ಟ್ ಎಲಿಮಿನೇಟ್ ಮಾಡ್ಬೋದು. ಡಿ ನೋಡಿ, FDIಗಳಂಥ ಹೂಡಿಕೆಗಳು ಬಂಡವಾಳ ಖಾತೆಯ ಭಾಗವಾಗಿದೆ, ಎಸ್ ಇದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಇಲ್ಲಿ ನೋಡಿ, ಬಿ ಮತ್ತು ಡಿ ಎಲ್ಲಿದೆ ಆಪ್ಷನ್ನು, ಇಲ್ಲಿದೆ, ಮೂರನೇದು ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡೋಣ. ಖಜಾನೆ ಬಿಲ್ಲುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇವು ಕೇಂದ್ರದಿಂದ ಹೊರಡಿಸಲಾದ ದೀರ್ಘಾವಧಿ ಸಾಲಗಳು, ಇದು ತಪ್ಪು ಸ್ನೇಹಿತರೆ. ಬಿ ನೋಡಿ, ಅವು ಶೂನ್ಯ ಕೂಪನ್ ಭದ್ರತಾ ಪತ್ರಗಳಾಗಿವೆ ಮತ್ತು ಯಾವುದೇ ಬಡ್ಡಿಯನ್ನು ಸಂದಾಯ ಮಾಡೋದಿಲ್ಲ, ಎಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಬಿ ಒಂದೇ ಇಲ್ಲಿ ಕರೆಕ್ಟು, ಎರಡನೇ ಆಪ್ಷನ್ ಕರೆಕ್ಟು. ಹಸಿರು ಠೇವಣಿಗಳ ರೂಪುರೇಷೆ ಬಗ್ಗೆ ಇಲ್ಲಿ ನಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಎರಡೂ ಕರೆಕ್ಟಿವು ಆಯಿತಾ. ನೆಕ್ಸ್ಟ್ ನೋಡಿ, ಗೋಲ್ಡ್ ರಿಸರ್ವ್ ಸ್ಟ್ಯಾಂಡರ್ಡ್ನ ಗುಣಗಳನ್ನು ಅತ್ಯುತ್ತಮವಾಗಿ ಬಿಂಬಿಸುತ್ತದೆ, ಯಾವ ಹೇಳಿಕೆಗಳು? ಯುರೋಪಿನಲ್ಲಿ ಇದು ಜನಪ್ರಿಯ ಆಗಿದೆ, ಕರೆಕ್ಟು. ಇದು ದೀರ್ಘಾವಧಿ ಆಗಿರೋದಿಲ್ಲ, ಕರೆಕ್ಟು. ಈ ಸ್ಟ್ಯಾಂಡರ್ಡ್ನ ಉದ್ದೇಶ ವಿನಿಮಯ ದರಗಳನ್ನು ಸ್ಥಿರತೆಯನ್ನು ಖಚಿತಪಡಿಸೋದು, ಎಸ್ ಅಬ್ಸಲ್ಯೂಟ್ಲಿ ಕರೆಕ್ಟು. ಇಲ್ಲಿ ನೋಡಿ, ಮೂರನೇದು, ತ್ರಿಪಕ್ಷೀಯ ಹಣಕಾಸಿನ ಒಪ್ಪಂದವನ್ನು ಮಾಡಿಕೊಂಡ ಗ್ರೇಟ್ ಬ್ರಿಟನ್, USA, ಜರ್ಮನಿ ವಿನಿಮಯ ದರಗಳ ಒಂದು ಸ್ಥಿರತೆಯನ್ನು ಖಚಿತಪಡಿಸೋದು, ತಪ್ಪಿದು. ಇಲ್ಲಿ ನೋಡಿ, ABC ಅಷ್ಟೇ ಕರೆಕ್ಟ್. ಕ್ರೆಡಿಟ್ ಡಿಫಾಲ್ಟ್ ಸ್ವಾಪ್ ಬಗ್ಗೆ ಇಲ್ಲಿ CDS ಬಗ್ಗೆ ಕೇಳಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಭಾರತದಲ್ಲಿ CDS ಅಕ್ಟೋಬರ್ 2012 ಕಾರ್ಯಾಚರಣೆಯಲ್ಲಿದೆ. ಇದು ಆ್ಯಕ್ಚುಲಿ ತಪ್ಪಾಗುತ್ತೆ. ಹೌದು, ಇದು ನೆಕ್ಸ್ಟ್ ನೋಡೋಣ ಇರಿ. ವಾಣಿಜ್ಯ ಬ್ಯಾಂಕುಗಳು ಮಾತ್ರ ಅರ್ಹತೆ, ಇದು ತಪ್ಪು, ಆ್ಯಕ್ಚುಲಿ ತಪ್ಪು. ಅರ್ಹ ಭಾಗಿದಾರರು ಎಂದರೆ ವಾಣಿಜ್ಯ ಬ್ಯಾಂಕುಗಳು, ಪ್ರಾಥಮಿಕ ವ್ಯವಹಾರಗಳು, NBFCಗಳು, ವಿಮಾ ಕಂಪನಿಗಳು ಮತ್ತು MFಗಳು, ಇದು ಕರೆಕ್ಟು. CDS ಎನ್ನುವುದು ಸಾಲ ಉತ್ಪನ್ನವಾಗಿದ್ದು ಅದನ್ನು ಸಾಲ ಅಪಾಯ ಸಂಭವವನ್ನು ವರ್ಗಾಯಿಸಲು ಬಳಸಬಹುದು. ಆ್ಯಕ್ಚುಲಿ ಎಸ್ ಇದು ಕರೆಕ್ಟು, ಇದು ತಪ್ಪು. 2012 ಇಲ್ಲ ಅದು. ಸಿ ಮತ್ತು ಡಿ ಇಲ್ಲಿ ಕರೆಕ್ಟ್ ಆಪ್ಷನ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ 26ನೇದು ಅವ್ರೇನು ಕೇಳ್ತಾ ಇದ್ದಾರೆ, SDG ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಅವರು ಕೇಳ್ತಾ ಇದ್ದಾರೆ. 70ನೇ ಅಧಿವೇಶನದಲ್ಲಿ ಅಂಗೀಕರಿಸಿದ ಒಂದು ಕಾರ್ಯಸೂಚಿ ಹೆಸರು ನಮ್ಮ ಪ್ರಪಂಚವನ್ನು ಪರಿವರ್ತಿಸುವುದು ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಭಾರತದ ಸಂಸತ್ತು ಈ ಕೆಳಗಿನ 3 ಅಂಗಗಳನ್ನು ಒಳಗೊಂಡಿದೆ. ನಾವು ಸಂಸತ್ತು ಅಂದ್ರೇ ಬರೀ ಲೋಕಸಭೆ, ರಾಜ್ಯಸಭೆ ಅಷ್ಟೇ ಅಂದ್ಕೊಂಡಿರ್ತೀವಿ. ಬಟ್ ಇಲ್ಲಿ ಮೇಲೆ ಒಬ್ಬರು ಇರ್ತಾರೆ, ರಾಷ್ಟ್ರಪತಿ. ಯಾರಿರ್ತಾರೆ? ರಾಷ್ಟ್ರಪತಿ ಅವರು ಇರ್ತಾರೆ ನೋಡಿ. ಇಲ್ಲಿ 3 ಇರಬೇಕು ಆ್ಯಕ್ಚುಲಿ. ರಾಷ್ಟ್ರಪತಿ ಮೂರನೇದು ನೋಡಿ ಆಪ್ಷನು, ಮೂರನೇದು ಆಪ್ಷನ್. ಮಂತ್ರಿಮಂಡಲ, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಇವರೆಲ್ಲ ಇರೋದಿಲ್ಲ. ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ ಇವ್ರನ್ನ 3ನ್ನು ಒಳಗೊಂಡಂತೆ ನಾವು ಸಂಸತ್ತು ಅಂತ ಕರಿತೀವಿ ನೋಡಿ. ಆಸ್ತಿ ಹಕ್ಕು ಬಗ್ಗೆ ತುಂಬ ಫೇಮಸ್ ಕ್ವಶನ್ನು. ಆಸ್ತಿ ಹಕ್ಕು ಕೆಳಗಿನ ಯಾವ ಒಂದು ತಿದ್ದುಪಡಿಯ ಮೂಲಕ ಕಾನೂನಾತ್ಮಕವಾಗಿ ರೂಪುಗೊಂಡಂದರೆ ಕಣ್ಣು ಮುಚ್ಕೊಂಡು ಆನ್ಸರ್ ಮಾಡಿ. 44. ಓಕೆ, ನೆಕ್ಸ್ಟ್ ನೋಡಿ, ಫೆಬ್ರವರಿ 2025 ಭಾರತ ಮತ್ತು ಅಮೆರಿಕ ದೇಶಗಳು ರಕ್ಷಣಾ ಸಹಕಾರವನ್ನು ಗಟ್ಟಿಗೊಳಿಸಲಿಕ್ಕೆ ಯಾವ ಪ್ರಮುಖ ಒಪ್ಪಂದವನ್ನು ಘೋಷಿಸಿವೆ? ನೋಡಿ, 10 ವರ್ಷಗಳ ಪ್ರಮುಖ ರಕ್ಷಣಾ ಸಹಭಾಗಿತ್ವದ ರೂಪುರೇಷೆಯನ್ನು ನಾವು ಘೋಷಿಸಿವೆ. ನೆಕ್ಸ್ಟ್ ನೋಡಿ, ರಾಷ್ಟ್ರಪತಿ ಆಡಳಿತದ ಅವಧಿಯಲ್ಲಿ ಸಂಸತ್ತಿನಿಂದ ರಾಜ್ಯಕ್ಕೆ ಅನ್ವಯವಾಗುವ ಮಾಡಲಾಗಿರುವ ಕಾನೂನು ರಾಷ್ಟ್ರಪತಿ ಆಡಳಿತ ಮುಗಿದ ನಂತರ ಏನಾಗುತ್ತೆ ಅಂತ ನೋಡಿ. ಅಂತಹ ಕಾನೂನು ಅಂತ್ಯಗೊಳ್ಳುತ್ತದೆ, ತಪ್ಪು. ರಾಜ್ಯ ಶಾಸಕಾಂಗವು ರಚಿಸಿದ ಶಾಸನದಂತೆ ಕಾನೂನು ಜಾರಿಯಲ್ಲಿರುತ್ತದೆ, ತಪ್ಪು. ರಾಜ್ಯ ಶಾಸಕಾಂಗವು ಆ ಕಾನೂನನ್ನು ತಿದ್ದುಪಡಿ ಮಾಡುವವರೆಗೂ ಮುಂದುವರಿಯುತ್ತದೆ, ಎಸ್ ಇದು ಕರೆಕ್ಟ್. ಮೂರನೇ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, ನ್ಯಾಟೋ ಬಗ್ಗೆ ಕೇಳಿದ್ದಾರೆ. ಇದು ಭಾಳ ಫೇಮಸ್ ಕ್ವಶನ್ ಆ್ಯಕ್ಚುಲಿ, ಭಾರಿ ಬರ್ತಾನೆ ಇರುತ್ತೆ ಎಲ್ಲ ಎಕ್ಸಾಮ್ನಲ್ಲಿ. ನ್ಯಾಟೋ ನೋಡಿ, ನ್ಯಾಟೋ ಅಂತ ಹೇಳಿದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಆಯಿತಾ. ಇಲ್ಲಿ ನೋಡಿ, ಈ ಒಂದು ಸದಸ್ಯ ರಾಷ್ಟ್ರಗಳಲ್ಲಿ ಕ್ರೊಯೇಷಿಯಾ, ಡೆನ್ಮಾರ್ಕು, ಫಿನ್ಲ್ಯಾಂಡು, ಅಲ್ಬೇನಿಯಾ
ಎಲ್ಲವೂ ಬರುತ್ತೆ ಆ್ಯಕ್ಚುಲಿ. ಅವರು ಕೇಳಿದ್ದು ಸದಸ್ಯ ದೇಶವಾಗಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಗ್ರೇಸ್ ಬರೋ ಒಂದು ಚಾನ್ಸಸ್ ಭಾಳ ಇದೆ ಏನೋ ಬರುತ್ತೆ. ಎಲ್ಲ ಸದಸ್ಯ ರಾಷ್ಟ್ರಗಳು ಇದ್ದಾವೆ, ಬಟ್ ಅಲ್ಲಿ ಕೇಳಿದ್ದು ಯಾವ ಸದಸ್ಯ ದೇಶವಾಗಿಲ್ಲ ಅಂತ. ಆ್ಯಕ್ಚುಲಿ ಫಿನ್ಲ್ಯಾಂಡ್ ಇದು 2023ರಲ್ಲಿ ಸೇರ್ಪಡೆಯಾಗಿದೆ. ಹಾಗಾಗಿ ಈ ಕ್ವಶನ್ನೇ ರಾಂಗ್ ಇದೆ. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲೊಂದು ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಜನಾಂಗ ಹತ್ಯೆಯ ಅಪರಾಧ ತಡೆಗಟ್ಟುವಿಕೆ ಮತ್ತು ಶಿಕ್ಷೆ ಕುರಿತ ಒಡಂಬಡಿಕೆ. ಇದು ನೋಡಿ, ಇದಕ್ಕೆ 1948 ಕರೆಕ್ಟು. ನಿರಾಶ್ರಿತರ ಸ್ಥಿತಿಗತಿಗೆ ಸಂಬಂಧಿಸಿದ ಒಡಂಬಡಿಕೆ. ಇದು ನೋಡಿ 4ನೇದು ಕರೆಕ್ಟ್ ಆ್ಯಕ್ಚುಲಿ. ಮಹಿಳೆಯರ ಮೇಲಿನ ಎಲ್ಲ ಪ್ರಕಾರದ ತಾರತಮ್ಯಗಳನ್ನು ಒಡೆದು ಹಾಕುವ ಒಡಂಬಡಿಕೆ 1979 ಎಲ್ಲಿದೆ ಇಲ್ಲಿ. ಮಕ್ಕಳ ಹಕ್ಕುಗಳ ಕುರಿತ ಒಡಂಬಡಿಕೆ ಉಳಿದಿರೋದು ಇದೊಂದು 2ನೇದು. ಆಪ್ಷನ್ ನೋಡಿ 1, 3, 4 ಫಸ್ಟ್ ಬರಬೇಕು. ಇಲ್ಲಿ ನೋಡಿ ಆಪ್ಷನ್ 3ನೇದು. ನೆಕ್ಸ್ಟ್ ಹಣಕಾಸು ಆಯೋಗದ ಬಗ್ಗೆ ಪ್ರಶ್ನೆ ಇದೆ. ಶ್ರೀ ಅರವಿಂದ ಪನಾಗರೆ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ 16ನೇದು. ಹೌದು, ಇದು ಕರೆಕ್ಟ್. 16ನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಏಪ್ರಿಲ್ 1, 2025ರಿಂದ 5 ವರ್ಷಗಳವರೆಗೆ ಜಾರಿ. ತಪ್ಪು ಆ್ಯಕ್ಚುಲಿ 2026ರಿಂದ ಸ್ಟಾರ್ಟ್ ಆಗಿ 2031ಕ್ಕೆ ಅದು ಆ್ಯಕ್ಚುಲಿ ಮುಗಿಯೋದು. ಇಲ್ಲಿ ಇಸ್ವಿ ರಾಂಗ್ ಇದೆ. ನೆಕ್ಸ್ಟ್ ನೋಡಿ 16ನೇ ಹಣಕಾಸು ಆಯೋಗದ ಇದು ಸೇಮ್ ಇದೆ ಆ್ಯಕ್ಚುಲಿ. ಇದು ನೋಡಿ ಫಸ್ಟ್ ಒನ್ ಒಂದೇ ಆಪ್ಷನ್ ಕರೆಕ್ಟ್ ಇದೆ, ಬಟ್ ಇವೆರಡು ಸೇಮ್ ಇರೋದ್ರಿಂದ ಮೇ ಬಿ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು ನಿಮಗೆ. ನೆಕ್ಸ್ಟ್ ನೋಡಿ, ಒಂದು ರಾಜ್ಯ ಹಣಕಾಸು ಆಯೋಗ ಬಗ್ಗೆ ಕೇಳಿದರೆ. ಇತ್ತೀಚೆಗೆ 5ನೇ ಹಣಕಾಸು ಆಯೋಗ ಕರೆಕ್ಟ್ ಇದೆ. ಇದು ನೀವು ಟಕ ಆನ್ಸರ್ ಮಾಡಬೇಕಲ್ಲಿ, ತುಂಬ ಪೂರ್ತಿಯಾಗಿ ಓದಬಾರ್ದು, ನಮಗೆ ತುಂಬ ರಿಲೇಟೆಡ್ ಇರುವಂಥದ್ದು. ಇದರದೊಂದು ಅಧ್ಯಕ್ಷರು ಸಿ ನಾರಾಯಣ ಸ್ವಾಮಿ ಅವರು ಕರೆಕ್ಟು, 2 ಕರೆಕ್ಟು. ರಾಜ್ಯ ಹಣಕಾಸು ಆಯೋಗ ತನ್ನ ವರದಿಯನ್ನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೆ 24ರಲ್ಲಿ ಸಲ್ಲಿಕೆ ಆಯಿತು. ಮೇಲಿನ ಎಲ್ಲವೂ ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಆಪ್ಷನ್ 1 ಕರೆಕ್ಟು. ನೆಕ್ಸ್ಟ್ ನೋಡಿ 39ನೇದು. ಇದು ನೋಡಿ, ನಾನು ಇಂಗ್ಲೀಷ್ನ ನೋಡಿ ಆನ್ಸರ್ ಗೆಸ್ ಮಾಡಿರೋವಂಥದ್ದು. ಎ ಮತ್ತು ಬಿ ಇಲ್ಲಿ ಕರೆಕ್ಟ್. ನೆಕ್ಸ್ಟ್ ನೋಡಿ 40. ಫೆಬ್ರವರಿ 2025ರಲ್ಲಿ ಭಾರತ ಸರ್ಕಾರವು ದೀರ್ಘಕಾಲಿಕ ಕೃಷಿ ಅಭಿವೃದ್ಧಿ ಯೋಜನೆಗಳನ್ನು ಘೋಷಿಸಿತು. ಈ ಯೋಜನೆಗಳ ಮುಖ್ಯ ಉದ್ದೇಶ ಏನೆಂದರೆ ನೋಡಿ, ಇದು ಪಲ್ಸಸ್ ಬಗ್ಗೆ ಆಗಿತ್ತು ಆ್ಯಂಡ್ ಆಯಿಲ್ ಸೀಡ್ಸ್ ಅಂತ ಕರಿತೀವಲ್ಲ ಅದರದ ಬಗ್ಗೆ ಆಗಿತ್ತು. ಇಲ್ಲೆಲ್ಲಿದೆ ಕಾಫಿ, ಚಹಾ ತಪ್ಪು. ದ್ವಿದಳ ಧಾನ್ಯಗಳು ಕರೆಕ್ಟು. ಎಣ್ಣೆ ಬೀಜಗಳು ಕರೆಕ್ಟ್. ಇಲ್ಲೆರಡೂ ಆನ್ಸರ್ ಬರುತ್ತೆ ಆ್ಯಕ್ಚುಲಿ. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು ನಮಗೆ. ನೆಕ್ಸ್ಟ್ ನೋಡಿ 41. ಇದು ನೋಡಿ, ಇಲ್ಲಿ ಇವು ಮೇಲಿನ ಎಲ್ಲವೂ ಕರೆಕ್ಟ್ ಆಗುತ್ತೆ. 42ನೇದು. ವಾಯುಮಂಡಲದ ಕಾರ್ಬನ್ ಡೈಆಕ್ಸೈಡ್ನ ಕಾರ್ಯವಾಗಿ ಸಾಗರದ ನೀರಿನ pH ಮಟ್ಟಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಕೇಳ್ತಾ ಇದ್ದಾರೆ. ವಾಯುಮಂಡಲದ CO2 ಮಟ್ಟಗಳು ಹೆಚ್ಚಾದಂತೆ ಸಾಗರದ ನೀರಿನ pH ಹೆಚ್ಚಾಗುತ್ತೆ. ತಪ್ಪಿದು. ವಾಯುಮಂಡಲದ ಒಂದು ಕಾರ್ಬನ್ ಡೈಆಕ್ಸೈಡ್ ಮಟ್ಟಗಳು ಹೆಚ್ಚಾದಂತೆ ಸಾಗರದ ನೀರಿನ pH ಕಡಿಮೆ ಆಗುತ್ತದೆ. ಇದು ಕರೆಕ್ಟ್. ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ಅಗೇನ್ ಇವುಗಳಲ್ಲಿ ಯಾವುದು ಅಲ್ಪ ಜೀವಿತ ಮಾಲಿನ್ಯಕಾರಕ ವಸ್ತುಗಳಿಗೆ ಉದಾಹರಣೆ ಅಲ್ಲ. ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಅಗೇನ್ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ 44ನೇದು. ನಿಮಗೆ ಇದು ಸರಿಯಾಗಿ ಕಾಣಿಸ್ತಿದೆ ಅಂತ ಭಾವಿಸ್ತಿದ್ದೀನಿ ನಾನು. ಭೂಕವಚದಲ್ಲಿ ಹೆಚ್ಚು ಕಾರ್ಬನ್ ಡ್ಯಾಶಲ್ಲಿ ಸಂಗ್ರಹವಾಗಿದೆ. ಸಾಗರ ಕಣಗಳು ಮತ್ತು ಕಣಶಿಲೆಗಳು ಕಣ್ಣು ಮುಚ್ಕೊಂಡು ಹಾಕ್ಬೋದು. ನೆಕ್ಸ್ಟ್ ನೋಡಿ 45. ಇದು ಕೂಡ ತುಂಬ ಈಸಿ ಇದೆ. ಇಲ್ಲಿ ನೋಡಿ, ಹಸಿರುಮನೆ ಅನಿಲಗಳ ಒಂದು ಹೆಚ್ಚಳದಿಂದ ಮಿತಿ ಮೀರಿದ ಹಸಿರುಮನೆ ಪರಿಣಾಮ ಉಂಟಾಗಿರುವುದು ಯಾವ ಗ್ರಹ ಅಂತ ಕೇಳಿದರೆ ನೋಡಿ, ಶುಕ್ರ ಗ್ರಹ. ಕಣ್ಣು ಮುಚ್ಕೊಂಡು ಹಾಕ್ಬೋದು. ನೆಕ್ಸ್ಟ್ 46ನೇದು. 2024ನೇ ಸಾಲಿನ ಬೂಕರ್ ಪ್ರಶಸ್ತಿ ಯಾವ ಕಾದಂಬರಿಗೆ? ಆರ್ಬಿಟಲ್ ಕಾದಂಬರಿಗೆ. ಯಾರಿಗೆ ಅಂದರೆ ಸಮಂತಾ ಅನ್ನೋರಿಗೆ. ಸಮಂತಾ, ಶಿ ಈಸ್ ಅ ಬ್ರಿಟಿಷ್ ಆಥರು. ಇವರಿಗೆ ಆರ್ಬಿಟಲ್ ಅನ್ನೋ ಕೃತಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಇದು ನೆಕ್ಸ್ಟ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಮುಂದೆ KPSC ಅವರು ಯಾವುದೇ ಒಂದು ಕಾಲ್ಫರ್ ಮಾಡಿದ್ರು ಕೂಡ ಈಸಿ ಆಗುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದು ಮುಂದಿನ ಎಕ್ಸಾಮ್ಗಳಿಗೆ ಬಹಳ ಯೂಸ್ ಆಗುತ್ತೆ. ಕರೆಂಟ್ ಅಫೇರ್ಸು ಭಾಳ ನೆನ್ಪಿಟ್ಕೋಬೇಕು ಆ್ಯಕ್ಚುಲಿ. ಒಂದಲ್ಲ ಒಂದು ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, ಯಾವ ನಗರದಲ್ಲಿ 2ನೇ ಅಂತಾರಾಷ್ಟ್ರೀಯ ಆಯುಷ್ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನ ನಡೆಯಿತು ಅಂದರೆ ನ್ಯೂ ಡೆಲ್ಲಿ.
ನೆಕ್ಸ್ಟ್ ನೋಡಿ, ಯಾವ ಹುಲಿ ಸಂರಕ್ಷಿತ ಪ್ರದೇಶವು ಡಾರ್ಕ್ ಸ್ಕೈ ಪಾರ್ಕ್ ಎಂಬ ಶೀರ್ಷಿಕೆಯನ್ನು ಪಡೆದುಕೊಂಡಿದೆ? ಪೆಂಚ್ ಹುಲಿ ಸಂರಕ್ಷಿತ ಪ್ರದೇಶ. ಇಲ್ಲಿ ನೋಡಿ, ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಯಾವ ಆಟಗಾರನು ಅತಿ ವೇಗದ ತ್ರಿಶತಕ ಬಾರಿಸಿ ದಾಖಲೆಯನ್ನು ನಿರ್ಮಿಸಿದರು? ಇದೆಲ್ಲ ಯಾರು ನೆನಪಿಟ್ಕೊಂತಾರಪ್ಪ? ತನ್ಮಯ್ ಅವರು ಆ್ಯಕ್ಚುಲಿ ಈ ಒಂದು ಸಾಧನೆಯನ್ನು ಮಾಡಿದ್ದು ತನ್ಮಯ್ ಅಗರ್ವಾಲ್. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಸುರಂಗದ ಬಗ್ಗೆ ಕೇಳ್ತಾ ಇದ್ದಾರೆ. ಅಟಲ್ ಸುರಂಗ ಮಾರ್ಗವನ್ನು ಗಡಿನಾಡು ರಸ್ತೆ ಸಂಘಟನೆ ಅಂದರೆ BROದವರು ನಿರ್ಮಿಸಿದ್ದಾರೆ. ಎಕ್ಸಾಕ್ಟ್ಲಿ ಕರೆಕ್ಟು. ಇದನ್ನು ಶಿಪ್ಕಿಲಾ ಕಣಿವೆ, ಇಲ್ಲಾಗಿ ಬರುತ್ತೆ ಶಿಪ್ಕಿಲಾ? ತಪ್ಪು. ಇದು ಮನಾಲಿಯಿಂದ ಲಾಹುಲ್ ಸ್ಥಿತಿ ಕಣಿವೆಗೆ ಸಂಪರ್ಕ ಮಾಡುತ್ತೆ. ಎಸ್ ಕರೆಕ್ಟ್. ಇದು 8 ಕಿಲೋಮೀಟರ್ ಉದ್ದ ಇದೆ. ಎಸ್ ಕರೆಕ್ಟು. ಪ್ರಪಂಚದ ಅತಿ ಉದ್ದ ಕೂಡ ಹೌದು. ಎಸ್ ಅಬ್ಸಲ್ಯೂಟ್ಲಿ ಕರೆಕ್ಟು. ಆಪ್ಷನ್ ನೋಡಿ, ಬಿ ಬಿಟ್ಬಿಡಿ. ಬಿ ಬಿಟ್ಟು ಎಲ್ಲಿದೆ? ACD. ಒಂದು ನಿಮಿಷ, ACD ಹಾಕ್ಬಿಡಿ. ಆಪ್ಷನ್ 4 ಕರೆಕ್ಟು. ನೆಕ್ಸ್ಟ್ ನೋಡಿ, ಸಂವಿಧಾನದ ಬಗ್ಗೆ ಕೇಳಿದ್ದಾರೆ ಇಲ್ಲಿ. ಸಂವಿಧಾನದ ಅನುಚ್ಛೇದ 359 ಅನ್ವಯಿಸಿದಲ್ಲಿ ಯಾವ ಮೂಲಭೂತ ಹಕ್ಕುಗಳು ಅಮಾನತಾಗುತ್ತವೆ? ಓಕೆ, ಇಲ್ಲಿ ಅನುಚ್ಛೇದ 18 ತಪ್ಪು. ಅನುಚ್ಛೇದ 21, 32 ಯಾಕಾಗುತ್ತೆ? ತಪ್ಪು. 20 ಮತ್ತು 21ಗಳನ್ನು ಬಿಟ್ಟು ಎಲ್ಲ ಆಗುತ್ತೆ. ಹೌದು. ಎಸ್ ಕರೆಕ್ಟ್. ಇಲ್ಲಿ ನೋಡಿ, ಅಮಾನತಾಗುತ್ತವೆ ಅಂತ ಇಲ್ಲಿ ಕೇಳಿದ್ದೆ. ಆ್ಯಕ್ಚುಲಿ ನಾವು ನೋಡಿ, ಅನುಚ್ಛೇದ 18 ಆಗುತ್ತೆ, 21, 32 ಆಗಲ್ಲ. ಆ್ಯಕ್ಚುಲಿ ಜೀವಿಸೋ ಹಕ್ಕು ಆಗೋದಿಲ್ಲ. ಮೂರನೇ ನೋಡಿ, ಇದೊಂದು ಸ್ವಲ್ಪ ಡಿಫಿಕಲ್ಟಿ ಇದೆ. ಅನುಚ್ಛೇದ 20 ಮತ್ತು ಅನುಚ್ಛೇದ 21. ಎಸ್, ಎಲ್ಲ ಬಿಟ್ಟು ಎಲ್ಲ ಆಗ್ತಾವೆ. ಹೌದು, ಇಲ್ಲಿ 32 ಇದೆಯಲ್ಲ, ಸೊ ಇದೂ ಆಗುತ್ತೆ. ಆಪ್ಷನ್ ಇದೂ ರಾಂಗ್ ಆಗುತ್ತೆ. ಆಪ್ಷನ್ನು 3 ಕರೆಕ್ಟ್ ಆ್ಯಕ್ಚುಲಿ. ನೆಕ್ಸ್ಟ್ ನೋಡಿ, ಕೇಂದ್ರ ಹಣಕಾಸು ಮಸೂದೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯಾವ ಮಸೂದೆ ಅನುಚ್ಛೇದ 110 ಅವಶ್ಯಕತೆ ಪೂರೈಸಿದ್ರೆ ಅದು ಹಣಕಾಸು ಮಸೂದೆ ಅಲ್ಲ? ಓಕೆ. ಭಾರತದ ರಾಷ್ಟ್ರಪತಿಗಳು ಮಸೂದೆಯನ್ನು ಹಣಕಾಸು ಮಸೂದೆ ಎಂದು ಪ್ರಮಾಣೀಕರಿಸುತ್ತಾರೆ? ಹೌದು. ಅಲ್ಲ, ಸ್ಪೀಕರ್ ಅವರು ಹೇಳ್ತಾರೆ ಆ್ಯಕ್ಚುಲಿ ಅದು. ನೆಕ್ಸ್ಟ್ ನೋಡಿ, ಹಣಕಾಸು ಮಸೂದೆಯ ಕುರಿತು ಉಭಯ ಸದನಗಳ ನಡುವಿನ ಜಂಟಿ ಅಧಿವೇಶನ ಮೂಲಕ ಪರಿಹರಿಸಲಾಗುತ್ತದೆ? ತಪ್ಪು. ಇದು ತಪ್ಪು ನೋಡಿ. ಇದಕ್ಕೆ ಜಂಟಿ ಅಧಿವೇಶನ ಏನು ಕರೆಯೋದಿಲ್ಲ. ಸ್ಪೀಕರ್ ಅವರು ಇದು ಹಣಕಾಸು ಮಸೂದೆನ ಅಲ್ವಾ ಅಂತ ಸ್ಪೀಕರ್ ಅವರು ಡಿಸೈಡ್ ಮಾಡ್ತಾರೆ. B ಮತ್ತು C ಎರಡೂ ಹೋದವು. ಇಲ್ಲಿ ಉಳ್ಕೊಂಡಿರೋದು A ಮತ್ತು D. ಆಯಿತಾ? ಕಣ್ಣು ಮುಚ್ಕೊಂಡು A ಮತ್ತು Dನ ಹಾಕಿಬಿಡಿ. ಇಲ್ಲಿರೋದೇ A ಮತ್ತು D. ಓಕೆ. ರಾಷ್ಟ್ರಪತಿಗಳು ಹಣಕಾಸು ಮಸೂದೆ ಸಂಸತ್ತಿಗೆ ಹಿಂದಿರುಗಿಸಲು ಸಾಧ್ಯವಿಲ್ಲ. ಇದು ಭಾಳ ಫೇಮಸ್ಸು. ಯಾವುದಾದ್ರೂ ಮನಿ ಬಿಲ್ ಬಂದಾಗ ಅವರು ಯಾವುದೇ ಕಾರಣಕ್ಕೂ ಅದನ್ನು ವಾಪಸ್ ಕಳಿಸೋ ಹಾಗಿಲ್ಲ ಅಂತಲೇ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡಿ, A ಮತ್ತು D ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ನೋಡಿ, ಇಲ್ಲಿ ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನೋಡಿ, ನಾನು ಆನ್ಸರ್ ಹೇಳ್ತೀನಿ. ಭಾರತದ ಮುಖ್ಯ ನ್ಯಾಯಾಧೀಶರ ಸ್ಥಾನ ಖಾಲಿ ಆದರೆ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರ ವಹಿಸ್ಕೊಳ್ತಾರೆ. ಇದು ಕರೆಕ್ಟ್. ಆಪ್ಷನ್ A ಮಾತ್ರ ಕರೆಕ್ಟ್. ಅಲ್ಲ, ಸಿ ಮಾತ್ರ ಕರೆಕ್ಟ್. ಇಲ್ಲಿ ಒಂದೊಂದೇ ಆಪ್ಷನ್ ಇರೋದ್ರಿಂದ ನನಗೆ ಅದೇ ಕರೆಕ್ಟಾಗಿ ಕಾಣ್ತಾ ಇದೆ. ಸೊ ಸಿಯನ್ನು. ನೆಕ್ಸ್ಟ್ ನೋಡಿ, 54ನೇದು 54. ಇದು ತುಂಬ ಬ್ಲರ್ ಇದೆ ಆ್ಯಕ್ಚುಲಿ. ನಾನು ಆನ್ಸರ್ ಒಂದೇ ಹೇಳ್ತಾ ಹೋಗ್ತೀನಿ. ನೋಡಿ, ಎಲ್ಲವೂ ಕರೆಕ್ಟ್ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ಕ್ವಶನ್ ನೋಡಿ, 55. ಇಲ್ಲಿ ನೋಡಿ, A ಮತ್ತು B ಎರಡೇ ಇಲ್ಲಿ ಕರೆಕ್ಟ್ ಇರೋದು. ನೆಕ್ಸ್ಟ್ ನೋಡಿ, 56. ಇದು ನಾನು ಬ್ಲರ್ ಇರೋದ್ರಿಂದ ಮುಂಚೆನೇ ಆನ್ಸರ್ನ ಇದು ಮಾಡ್ಕೊಂಡಿದ್ದೀನಿ. ಇಲ್ಲಿ ಓದಲಿಕ್ಕೆ ಕಷ್ಟ ಆಗುತ್ತೆ. A ಮತ್ತು C ಇಲ್ಲಿ ಆಪ್ಷನ್ ಆಗುತ್ತೆ. ನೋಡಿ, ಭಾರತದಲ್ಲಿ ಮೊದಲ ಖಾಸಗಿ ಉಪಗ್ರಹ ವಿಕ್ರಮ್ S ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕೇಳಿದರೆ ಸ್ಕೈ ರೂಟ್ ಅಂತ ಕಣ್ಣು ಮುಚ್ಕೊಂಡು ಹಾಕಿ. 58ನೇದು ಇಲ್ಲಿ ಆನ್ಸರ್ನ ಹೇಳ್ತೀನಿ. 288. ಚುಟುಗಳು ಈ ನಗರದಿಂದ ಆಳ್ವಿಕೆ ನಡೆಸ್ತಾ ಇದ್ರು. ಸನ್ನತಿ. ನೆಕ್ಸ್ಟ್ ನೋಡಿ, ಕದಂಬರ ಮೂಲವನ್ನು ಮಯೂರ ಶರ್ಮನೊಂದಿಗೆ ದೃಢಪಡಿಸುವ ಶಾಸನ ಯಾವುದು? ಅವರ ಒಂದು
ಅವರ ಒಂದು ಇದಕ್ಕೆ ಯಾವ್ಯಾವ ಶಾಸನ ಬರುತ್ತೆ ಅಂದರೆ ಗುಡ್ನಾಪುರ ಒಂದು ಬರುತ್ತೆ, ತಾಳಗುಂದ, ಇದು ಕಾದಂಬರು ಇವೆರಡು ಆಗಿರೋದ್ರಿಂದ ನಾನು ಎ ಮತ್ತು ಸಿ ಎರಡನ್ನು ತಗೋತೀನಿ. ಬನವಾಸಿ ಆಗಿರ್ಬೋದು, ಅಶೋಕರದಾಗಿರ್ಬೋದು, ಇಲ್ಲಿ ಸಂಬಂಧ ಬರೋದಿಲ್ಲ. ನೋಡಿ, ಚೌಕಿದಾರ ತೆರಿಗೆಯನ್ನು ಮೊದಲು ವಿರೋಧ ಮಾಡಿದವ್ರು ಯಾರು? ಬಂಗಾಳ, ಬಿಹಾರ್. ಬಂಗಾಳ ಅಲ್ಲ, ಬಿಹಾರ್ ಕರೆಕ್ಟ್ ಇಲ್ಲಿ. ಓಕೆ, 62 ಎಂತ ಇದು ಆನ್ಸರು. ಭಾರತದ ಮೊದಲ 4 ವೈಸರಾಯ್ಗಳ ಬಗ್ಗೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. 62 ಅಲ್ವಾ? ನೋಡಿ, ಫಸ್ಟು ಕ್ಯಾನಿಂಗು ಕಾಲಾನುಕ್ರಮದಲ್ಲಿ. ಓಕೆ ನೋಡಿ, ಫಸ್ಟು ಲಾರ್ಡ್ ಎಲ್ಗಿನ್ನು, ಸರಿಯಾಗಿ ಕಾಣಿಸ್ತಾನಿಲ್ಲಪ್ಪ. ಆಪ್ಷನ್ ಸಿ ನೋಡಿ. ಎಸ್, ಆಪ್ಷನ್ ಸಿ ಆಗುತ್ತಾ? ಅದಾದಮೇಲೆ ನೋಡಿ 63 1800ರಲ್ಲಿ ದೋಂಡಿಯಾ ವಾಘಾರನ ಕೊಂದ ದಂಡನಾಯಕ, ಬ್ರಿಟಿಷ್ ಸೇನೆಯ ದಂಡನಾಯಕ. ಕರೆಕ್ಟ್. ಹೈಪರ್ ಥೈರಾಯಿಡಿಸಮ್ ಚಿಕಿತ್ಸೆಯಲ್ಲಿ ವಾಡಿಕೆಯಾಗಿ ಬಳಸಲಾಗುವ ವಿಕಿರಣಶೀಲ ಧಾತು ಯಾವುದು? ಅಯೋಡಿನನ್ನು ಬಳಸ್ತೀವಿ ನಾವು. ಸಾರಿ 65 ನೋಡಿ, ಮೋಡ ಕವಿದ ರಾತ್ರಿಯಲ್ಲಿ ಇಬ್ಬನಿ ಹನಿಗಳು ರೂಪುಗೊಳ್ಳುವುದಿಲ್ಲ, ಯಾಕೆ? ಮೋಡ ಕವಿದ ರಾತ್ರಿಗಳಲ್ಲಿ ಭೂಮಿಯ ಮೇಲ್ಮೈ ಕಡಿಮೆ ತಾಪಮಾನ ಹೊಂದಿರುತ್ತದೆ, ತಪ್ಪು. ಮೋಡಗಳು ಬೀಸುವ ಗಾಳಿಯನ್ನು ನೆಲಮಟ್ಟಕ್ಕೆ ತಿರುಗಿಸುತ್ತವೆ, ತಪ್ಪು. ಮೋಡಗಳು ಭೂಮಿಯ ವಿಕಿರಣವನ್ನು ಪ್ರತಿಫಲಿಸುತ್ತವೆ, ಎಸ್, ಇದು ಕರೆಕ್ಟ್. ಆಪ್ಷನ್ 3. ನೆಕ್ಸ್ಟ್ ನೋಡಿ, ವಜ್ರಗಳ ಮೇಲೆ ಬೆಳಕು ಬಿದ್ದಾಗ ಅವು ಹೊಳೆಯುತ್ತವೆ, ಇದಕ್ಕೆ ಕಾರಣ ಏನಂದರೆ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ. ಇದು ನೋಡಿ, ಲೇಸರ್ ಬೆಳಕನ್ನು ಬಳಸಿಕೊಂಡು ವಸ್ತುಗಳ 3 ಆಯಾಮದ ಚಿತ್ರಗಳನ್ನು ದಾಖಲಿಸುವ ಮತ್ತು ಪುನರ್ನಿರ್ಮಿಸುವ ಒಂದು ತಂತ್ರವನ್ನು ನಾವು ಹೋಲೋಗ್ರಫಿ ಅಂತ ಕರಿತೀವಿ. ಆಪ್ಷನ್ 4. ಓಕೆ, 68 ನೀರಿನ ಸಾಂದ್ರತೆಯು ಅದರ ಗರಿಷ್ಠ ಮೌಲ್ಯವನ್ನು ತಲುಪುವ ತಾಪಮಾನ ಡ್ಯಾಶ್ ಆಗಿರುತ್ತೆ. ನೋಡಿ, ಇಲ್ಲಿ ನೀರಿನ ಸಾಂದ್ರತೆ ಡೆನ್ಸಿಟಿ ಬಗ್ಗೆ ಕೇಳಿದರೆ ಅದರ ಗರಿಷ್ಠ ಮೌಲ್ಯವನ್ನು ತಲುಪುವ ತಾಪಮಾನ. ಇಲ್ಲಿ ನೋಡಿ 68 ಅಲ್ಲ, 20%, 20 ಡಿಗ್ರಿ ಸೆಲ್ಸಿಯಸ್ ಆಗೋದಿಲ್ಲ. ಎಸ್, 4 ಡಿಗ್ರಿ. ಅದು ಗರಿಷ್ಠ ಅಂದರೆ 4 ಡಿಗ್ರಿ. ಅಲ್ಲಿ ಹೆಚ್ಚುತ್ತಾ ಹೋಗುತ್ತೆ ಮತ್ತು 4 ಡಿಗ್ರಿಗೆ ಬಂದಾಗ ಅದು ಹೆಚ್ಚು ಆಗಲ್ಲ, ಕಡಿಮೆನೂ ಆಗಲ್ಲ. ಹಾಗಾಗಿ ಅದು ಗರಿಷ್ಠ ಒಂದು ಲಿಮಿಟ್ ಅದು. ಸೊ 68ಗೆ 3ನೇ ಆಪ್ಷನ್ ಕರೆಕ್ಟು. ನೆಕ್ಸ್ಟ್ ನೋಡಿ 69 ಲವಂಗವನ್ನು ಸೇವಿಸಲು ಬಳಸುವ ಭಾಗ, ತೆರೆಯದ ಹೂವಿನ ಮುಗ್ಗು. ಇಲ್ಲಿ ನೋಡಿ, ಪಟ್ಟಿ 1, ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಇದನ್ನು ಮಾಡಬೇಕು, ಮ್ಯಾಚ್ ಮಾಡಬೇಕು. ಇಲ್ಲಿ ನೋಡಿ, ಭಾರತೀಯ ತೋಟಗಾರಿಕೆ ಬೆಳೆಗಳ ಸಂಶೋಧನಾ ಸಂಸ್ಥೆ, ಬೆಂಗಳೂರು ಕರೆಕ್ಟ್. ಆ್ಯಕ್ಚುಲಿ ಬೆಂಗಳೂರಲ್ಲೇ ಇದೆ. ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ, ಗುರುಗ್ರಾಮ, ಹರಿಯಾಣದಲ್ಲಿದೆ. ಭಾರತೀಯ ತರಕಾರಿ ಬೆಳೆಗಳ ಸಂಶೋಧನಾ ಸಂಸ್ಥೆ, ವಾರಣಾಸಿ. ಎಲ್ಲವೂ ಮ್ಯಾಚ್ ಅವರೇ ಮಾಡಿದ್ದಾರೆ, ಜಸ್ಟ್ ಹುಡುಕಬೇಕು ಯಾವುದು. 1, 2, 3, 4 ಎಲ್ಲಿದೆ? ಫಸ್ಟ್ ಆಪ್ಷನ್. ಓಕೆ, 71 ನೋಡಿ, ಇಲ್ಲಿ ಹವಾಮಾನಗಳು ಮತ್ತು ಹಣ್ಣುಗಳು, ಯಾವ್ಯಾವ ಹವಾಮಾನಕ್ಕೆ ಯಾವ ಹಣ್ಣುಗಳನ್ನು ಬೆಳಿತೀವಿ ಅಂತ. ಇಲ್ಲಿ ನೋಡಿ, ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೇನೆ. ಇಲ್ಲಿ 2 ಅಥವಾ 3, ಇಲ್ಲಿ 2ರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಮೇನಾಗಿ ನಾನು 99% ಕೇವಲ 3 ಮಾತ್ರ ಇಲ್ಲಿ ಇದ್ದಾವೆ. ಉಷ್ಣವಲಯದಂದರೆ ಮಾವು ಕರೆಕ್ಟ್ ಇದೆ. ಉಪ ಉಷ್ಣವಲಯ ಮ್ಯಾಂಗೋಸ್ಟಿನ್ ಅಂತ ಇದೆ, ಸ್ವಲ್ಪ ಇದು ನನಗಿದೆ ಡೌಟ್ ಇದೆ. ಸಮಶೀತೋಷ್ಣ ವಲಯದ ಹಣ್ಣು ಸೇಬು ಕರೆಕ್ಟ್ ಇದೆ, ಇದೂ ಕರೆಕ್ಟ್ ಇದೆ. 3 ಆ್ಯಕ್ಚುಲಿ ಇಲ್ಲಿ ಆಪ್ಷನ್ನು 3 ಅಂತಲೇ ತಗೊಳ್ಳಿ, ಆಯಿತಾ? ಇಲ್ಲಿ 2 ಆಗೋಕ್ಕೆ ಸಾಧ್ಯನಿಲ್ಲ, 3 ಆಗುತ್ತೆ. ನೆಕ್ಸ್ಟ್ ನೋಡಿ, ಮಾವಿನ ಹಣ್ಣು ಅತ್ಯಧಿಕ ವಿಟಮಿನನ್ನು ಹೊಂದಿರುತ್ತೆ, ನಂತರ ಪಪ್ಪಾಯ ಹಣ್ಣು ಹೊಂದಿದೆ. ಓಕೆ, ಮಾವಿನ ಹಣ್ಣಿಗಿಂತ ಸೀಬೆ ಹಣ್ಣು ಹೆಚ್ಚು ಪೆಕ್ಟಿನ್ ಅಂಶವನ್ನು ಹೊಂದಿದೆ. ಇಲ್ಲಿ ನೋಡಿ 72ಕ್ಕೆ ಮೇ ಬಿ 2 ಸರಿಯಾಗಿದೆ ಆ್ಯಕ್ಚುಲಿ. ಆಪ್ಷನ್ 3. 73. ನೆಕ್ಸ್ಟ್ ನೋಡಿ, ಇಲ್ಲಿ ತರಕಾರಿ ಬೆಳೆಗಳು ಮತ್ತು ಉಗಮ ಸ್ಥಾನಗಳ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ನೋಡಿ, ಆಪ್ಷನ್ ಬಂದುಬಿಟ್ಟು ಎಲ್ಲವೂ ಕರೆಕ್ಟ್ ಇದೆ ಆ್ಯಕ್ಚುಲಿ. ಇದು ಆಪ್ಷನ್ 2 ಈಸ್ ಕರೆಕ್ಟ್. ಹಣ್ಣುಗಳು ಹಣ್ಣಾಗುವ ಸಮಯದಲ್ಲಿ ಉಂಟಾಗುವ ಹಠಾತ್ ಗರಿಷ್ಠ ಉಸಿರಾಟವನ್ನು ನಾವು ಕ್ಲೈಮ್ಯಾಕ್ಟರಿಕ್ ಅಂತ ಕರಿತೀವಿ. 75 ನೋಡಿ, ಕೆಳಮಟ್ಟದ ಉನ್ನತ ಟ್ರಾಫಿಕ್ ಮಟ್ಟಕ್ಕೆ ಶಕ್ತಿಯ ಹರಿವಿನ ಚಲನೆಯು ಯಾವಾಗಲೂ ಏಕಮುಖನೇ ಆಗಿರುತ್ತೆ. ಇದು ಭಾಳ ಫೇಮಸ್ ಕ್ವಶನು, ಭಾಳ ಚೆಂದ ನೆನ್ಪಿಟ್ಕೊಳ್ಳಿ.
ಎಲ್ಲ ಪರೀಕ್ಷೆಯಲ್ಲಿ ಇದು ಬರ್ತಾ ಇರುತ್ತೆ. ಶೂನ್ಯ ಶಕ್ತಿಯ ತಂಪು ಚೇಂಬರ್ ಈ ಕೆಳಕಂಡ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದರೆ ಆವಿಯಾಗಿ ತಂಪಾಗಿಸುವಿಕೆ ಅನ್ನೋ ಒಂದು ತತ್ವ. ಡೆಲಿಯಾ ಗಿಡವನ್ನು ಕೆಳಗಂಡ ಯಾವ ವಿಧಾನದಿಂದ ವೃದ್ಧಿಪಡಿಸಲಾಗುತ್ತೆ ಅಂದರೆ ಟ್ಯೂಬ್, ಆಪ್ಷನ್ 3. ನೆಕ್ಸ್ಟ್ ನೋಡಿ, ಈ ಕೆಳಕಂಡ ಯಾವ ಒಂದು ತೋಟದಲ್ಲಿ ಕಪ್ಪು ತುದಿ ಶಾರೀರಿಕ ನ್ಯೂನ್ಯತೆ ಕಂಡುಬರುತ್ತದೆ. ಓಕೆ, 78ಗೆ ನೋಡಿ, ನಾವು ಅವ್ರೇನು ಕೇಳಿದರೆ ಕಪ್ಪು ತುದಿ ಶಾರೀರಿಕ ನ್ಯೂನ್ಯತೆ ಕಂಡುಬರುತ್ತದೆ ಯಾವ ತೋಟದಲ್ಲಿ, ಇಲ್ಲಿ ಆಪ್ಷನ್ 3. ನೆಕ್ಸ್ಟ್ ನೋಡಿ 79, ಇಲ್ಲಿ ನೋಡಿ ನಾನು ಆನ್ಸರ್ನ ಡೈರೆಕ್ಟಾಗಿ ಹೇಳ್ತೀನಿ. ಇಲ್ಲಿ ಎರಡೂ ಹೇಳಿಕೆಗಳು ಸರಿಯಾಗಿದೆ, ಬಟ್ ಏನಂದರೆ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಹೇಳಿಕೆ ಒಂದರ ಸರಿಯಾದ ವಿವರಣೆ ಅಲ್ಲ ಅದು, ಆಯಿತಾ. ನೆಕ್ಸ್ಟ್ ನೋಡಿ, ಭೂಮಿಗಿಂತ ಸಾಗರಗಳಲ್ಲಿ ಒಟ್ಟು ಬಾಷ್ಪೀಕರಣವು 10 ಪಟ್ಟು ಹೆಚ್ಚಾಗಿರುತ್ತೆ. ಹೌದು, ಸಾಗರಗಳು ಭೂಮಿಯ ಹೆಚ್ಚು ಭಾಗವನ್ನು ಆವರಿಸಿವೆ ಮತ್ತು ಭೂಮಿಯ ಮೇಲ್ಭಾಗವು ಯಾವಾಗಲೂ ಆರ್ದ್ರತೆಯಿಂದಿರದೆ ಹೆಚ್ಚು ನೀರಿನ ಲಭ್ಯತೆ ಇರುವುದಿಲ್ಲ. ಆ್ಯಕ್ಚುಲಿ ಎರಡೂ ಕರೆಕ್ಟ್. ಇದು ಎಲ್ಲಿದೆ, ಹೇಳಿಕೆ 1 ಹೇಳಿಕೆ 2 ಸರಿಯಾದ ವಿವರಣೆ. ಹೌದು, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಇಲ್ಲಿ. ಆಪ್ಷನ್ ಎ. ನೆಕ್ಸ್ಟ್ 81, ಇಲ್ಲಿ ನೋಡಿ, ಇಲ್ಲಿ ಕೂಡ ಹೇಳಿಕೆಗಳು ಕೊಟ್ಟಿದ್ದಾರೆ. UNEP ಜಾಗತಿಕ ಸಂಪನ್ಮೂಲಗಳ ಹೊರನಾಟ 2024ರ ವರದಿಯ ಪ್ರಕಾರ ಚೀನಾ ಮತ್ತು ಭಾರತದ ಪ್ರಭಾವವು ಜಾಗತಿಕ ಪರಿಸರದ ಮೇಲಾಗುವ ಪರಿಣಾಮಗಳ ಮೇಲೆ ಗಣನೀಯವಾಗಿದೆ. ಓಕೆ, ಚೀನಾ ಮತ್ತು ಭಾರತವು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮತ್ತು ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಾಗಿವೆ. ಹೌದು, ಎರಡೂ ಕರೆಕ್ಟ್ ಇವು. ಹೌದು, ಹೇಳಿಕೆ 1 ಹೇಳಿಕೆ 2 ಎರಡು ಸರಿಯಾಗಿದೆ. ಇಲ್ಲಿ ನೋಡಿ 81ನೇದು ಆ್ಯಕ್ಚುಲಿ ಕರೆಕ್ಟಾಗಿ ಇಲ್ಲ, ಅದು 82ನೇದು. ನಾನು ಡೈರೆಕ್ಟ್ ಆನ್ಸರ್ನ ಹೇಳ್ತೀನಿ. 4ನೇ ಆಪ್ಷನ್ ಕರೆಕ್ಟು. 83ನೇದು ನೋಡಿ, ಇಲ್ಲಿ ದ್ರಾವಿಡಿಯನ್ ಒಂದು ಉತ್ತರ ಪ್ರಾಂತ್ಯದ ದ್ರಾವಿಡಿಯನ್ಗೆ ಸಂಬಂಧಿಸಿದ ಹೇಳಿಕೆಗಳಿವು. ಸಾರಿ, ಎಂಬತ್ತ್ಮೂರನೇ ನೋಡಿ, ಎಲ್ಲ ಆಪ್ಷನ್ ಕರೆಕ್ಟ್. ಇದು ಅಲ್ಲ, ಸಾರಿ 3 ಆಪ್ಷನ್ನು ಕರೆಕ್ಟ್ ಇರುತ್ತೆ. ಎಲ್ಲ 3 ಆಯ್ಕೆಗಳು ಕರೆಕ್ಟು. ನೋಡಿ, ಇಲ್ಲಿ ದ್ರಾವಿಡ ಭಾಷಾ ವರ್ಗವು ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿದೆ. ಹೌದು, ಕರೆಕ್ಟ್. ಭಾರತವು 2 ಭಾಷಾ ವರ್ಗಗಳಲ್ಲಿ ಬರುವ ಪ್ರಮುಖ ಭಾಷೆಗಳಾದ ಇಂಡೋ ಯುರೋಪಿಯನ್ ಮತ್ತು ದ್ರಾವಿಡಿಯನ್ ಭಾಷೆಗಳಿಗೆ ಮಾನ್ಯತೆ ನೀಡಿದೆ. ಆ್ಯಕ್ಚುಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ, ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಆಗಿರುವುದಿಲ್ಲ ಇದು. ನೆಕ್ಸ್ಟ್ ನೋಡಿ 83ನೇದು ಎಲ್ಲ ಒಂದು 3 ಕರೆಕ್ಟ್ ಇದೆ. ಇದು ನೋಡಿ 84ನೇದು 2ನೇ ಆಪ್ಷನ್ನು. 85 ಹಿಮಾಲಯದ ಬಗ್ಗೆ ಇದು ಕೇಳ್ತಾ ಇದ್ದಾರೆ. ಇಲ್ಲಿ 85 ಬಂದುಬಿಟ್ಟು ಇದರಲ್ಲಿ 2 ಮಾತ್ರ ಕರೆಕ್ಟ್. ಓಕೆ, 2011ರ ಭಾರತದ ಜನಸಂಖ್ಯೆ ಸಾಂದ್ರತೆಗೆ ಸಂಬಂಧಿಸಿದಂತೆ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ದೇಶವು ಪ್ರತಿ ಚದರ ಕಿಲೋಮೀಟರ್ಗೆ 382 ಜನಸಂಖ್ಯೆ ಇರುವ ಒಂದು ಜನಸಾಂದ್ರತೆ ಹೊಂದಿದೆ. ಕರೆಕ್ಟ್. ಬಿಹಾರ ರಾಜ್ಯವು ದೇಶದಲ್ಲಿ ಅತಿ ಹೆಚ್ಚು ಒಂದು ಜನಸಾಂದ್ರತೆ ಹೊಂದಿರುವ ರಾಜ್ಯ. ಕರೆಕ್ಟ್. ಪಶ್ಚಿಮ ಬಂಗಾಳ, ಕೇರಳ, ಉತ್ತರ ಪ್ರದೇಶ, ತಮಿಳುನಾಡು ಮತ್ತು ಪಂಜಾಬ್ ರಾಜ್ಯಗಳು ದೇಶದ ಸರಾಸರಿಗಿಂತಲೂ ಅಧಿಕ ಜನಸಾಂದ್ರತೆ ಹೊಂದಿವೆ. ಸರಿ, ಆಪ್ಷನ್ ನೋಡೋಣ. ಎಸ್, ಇದನ್ನು ಕರೆಕ್ಟು. ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಆ್ಯಕ್ಚುಲಿ 86ಕ್ಕೆ ಎಲ್ಲ 3 ಆಯ್ಕೆಗಳು ಕರೆಕ್ಟು. ಇಲ್ಲಿ ನೋಡಿ 87ನೇದು ನಾನು ಡೈರೆಕ್ಟಾಗಿ ಇದು ಹೇಳ್ತೀನಿ, ಆನ್ಸರ್ನ ಹೇಳ್ತೀನಿ. ಆಪ್ಷನ್ ಇಲ್ಲಿ ಕೂಡ ಎಲ್ಲವೂ ಕರೆಕ್ಟ್ ಆಗುತ್ತೆ ಆ್ಯಕ್ಚುಲಿ. ನೋಡಿ, ಈ ಕೆಳಗಿನ ಪ್ರಾಕೃತಿಕ ಭೂಸ್ವರೂಪಗಳನ್ನು ಕೊಡಲಾಗಿದೆ. ಮೇಲಿನ ಯಾವುದು ಕೇಸರಿ ಬೇಸಾಯಕ್ಕೆ ಒಂದು ಪ್ರಸಿದ್ಧಿಯಾಗಿದೆ ಅಂದರೆ ನೋಡಿ, ಕಾರೇವಾಸ್, ಆಪ್ಷನ್ 2. ನೆಕ್ಸ್ಟ್ 89ನೇದು ಇಲ್ಲಿ ನೋಡಿ, ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ಇದ್ರದ್ದು. 89ಕ್ಕೆ ನಾವು ಇಲ್ಲಿ ಎ ಮತ್ತು ಬಿ ಎರಡೂ ಕರೆಕ್ಟ್ ಇದೆ.
ಆಪ್ಷನ್ 2. ಓಕೆ 90. ಇಲ್ಲಿ ಮಣ್ಣುಗಳ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಎ ಮತ್ತು ಆಪ್ಷನ್ ನಂಬರ್ 1 ಎ ಮತ್ತು ಬಿ ಇಲ್ಲಿ ಸರಿಯಾಗಿದೆ. 91 ನೋಡಿ, ನರ್ಮದಾ ನದಿಯು ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳ ನಡುವಿನ ಕಣಿವೆ ಮೂಲಕ ಹರಿಯುತ್ತದೆ. ಹೌದು, ಇಲ್ಲಿ ಒಂದು ವಿಂಧ್ಯ ಇದ್ದರೆ ಇಲ್ಲಿ ಸಾತ್ಪುರ ಮಿಡಲ್ಲಿ ಹಿಂಗೆ ಹರಿಯುತ್ತೆ, ಬಂಗಾಳಕೊಲ್ಲಿ ಇದು ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ. ಕರೆಕ್ಟು. ಭರತ್ಪುಜ ಕೇರಳದ ಅತ್ಯಂತ ಉದ್ದವಾದ ನದಿ. ಹೌದು, ಕರೆಕ್ಟ್. ಮಹಾನದಿ ಅರಬ್ಬಿ ಸಮುದ್ರದಲ್ಲಿ ಅದರ ನೀರನ್ನು ತಪ್ಪಿದು ಬಂಗಾಳಕೊಲ್ಲಿಯಲ್ಲಿ ಇದು ಮಾಡುತ್ತೆ. ಇಲ್ಲಿ ನೋಡಿ 91ಗೆ ನಮಗೆ ಒಂದು ಎ ಬಿ ಸಿ ಬಿಟ್ಬಿಡಿ, ಎ ಬಿ ಡಿ ಕರೆಕ್ಟ್ ಇಲ್ಲಿ. ಆಪ್ಷನ್ 2. ಓಕೆ 92. ಸ್ಥಳಾಂತರ ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಇಲ್ಲಿ ನೋಡಿ. 92ಗೆ ಆಪ್ಷನ್ ಎ ಮತ್ತು ಡಿ 2 ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ 93. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮ್ಯಾಗ್ನೆಟೈಟ್ ಶುದ್ಧವಾದ ಕಬ್ಬಿಣದ ಅದಿರಾಗಿದೆ. ಹೌದು, ಕರೆಕ್ಟು. ಮ್ಯಾಗ್ನೆಟೈಟ್ ಅತಿ ಹೆಚ್ಚು ಅಂದರೆ 50% ಮತ್ತು 65% ನಡುವೆ ಕಬ್ಬಿಣ ಅಂಶವನ್ನು ಹೊಂದಿದೆ. ತಪ್ಪಿದು. ಆಪ್ಷನ್ 3 ಕರೆಕ್ಟ್. 94 ನೋಡಿ, ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ದೀಪರ್ ಬಿಲ್ ಅನ್ನೋದು ಅಸ್ಸಾಮಲ್ಲಿದೆ. ಹೌದು. ನೆಕ್ಸ್ಟು ಕಬರ್ಟಲ್ ಜೌಗು ಪ್ರದೇಶ ಇದು ಬಿಹಾರಲ್ಲಿದೆ. ಕರೆಕ್ಟ್. ಸಿರ್ಪುರ್ ಜೌಗು ಪ್ರದೇಶ ಅನ್ನೋದು ಮಧ್ಯಪ್ರದೇಶದಲ್ಲಿದೆ. ಪಾಲಾ ಜೌಗು ಪ್ರದೇಶ ಅನ್ನೋದು ಮಿಜೋರಾಮಲ್ಲಿದೆ. ನೋಡಿ 3-1 ಎಲ್ಲಿದೆ? 3-1 ಆಪ್ಷನ್ 4. ಓಕೆ 95 ನೋಡಿ, ಭಾರತದ ಹುಲಿ ಸಂರಕ್ಷಿತ ವಲಯಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ನೋಡಿ, ಅರುಣಾಚಲ ಪ್ರದೇಶದ ಲೋಹಿತ್ ಜಿಲ್ಲೆಯ ಆಗ್ನೇಯ ಭಾಗದಲ್ಲಿ ಕಮಾಲಂಗ್ ಹುಲಿ ಸಂರಕ್ಷಿತ ವಲಯವು ಕಂಡುಬರುತ್ತದೆ. ಓಕೆ, ಕರೆಕ್ಟು. ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ ಜಿಲ್ಲೆಯಲ್ಲಿ ನಮಪದ ಹುಲಿ ಸಂರಕ್ಷಣಾ ವಲಯವಿದ್ದು ಇದರ ಆಗ್ನೇಯ ಭಾಗವನ್ನು ಮಯನ್ಮಾರ್ ಸುತ್ತುವರೆದಿದೆ. ಆ್ಯಕ್ಚುಲಿ ಇದು ರಾಂಗ್ ಆಗುತ್ತೆ. 2ನೇದು ಹೇಳಿಕೆ 1 ಮಾತ್ರ ಕರೆಕ್ಟ್. ನೆಕ್ಸ್ಟ್ ನೋಡಿ 96 ಇಲ್ಲಿ ನೋಡ್ತಾ ಇಲ್ಲಿ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ತಕ್ಸಂಗ್ಚು ಅನ್ನೋದು ಅರುಣಾಚಲ ಪ್ರದೇಶದಲ್ಲಿದೆ. ನೆಕ್ಸ್ಟು ರಿಯಾಂಗ್ಡೋ ಅನ್ನೋದು ಮಿಜೋರಾಮಲ್ಲಿ. ರಿಯಾಂಗ್ಡೋ ಅನ್ನೋದು ಮೇಘಾಲಯದಲ್ಲಿದೆ. ಇಲ್ಲಿ ನೋಡಿ, ಆಪ್ಷನ್ ಸ್ವಲ್ಪ ವಿಭಿನ್ನ ಆಗಿರೋದ್ರಿಂದ ನಾವು ಆಪ್ಷನ್ನ ನೋಡೋಣ. 5th ಆಪ್ಷನ್ ಫಸ್ಟ್ ಯಾವುದಿದೆ? 2 ಇದೆ. ನೆಕ್ಸ್ಟ್ ನೋಡಿ 3ನೇದ್ದು ಇದು ಇಲ್ಲಿದೆ, ಇದೇ ಆಪ್ಷನ್ 3. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ 97. ಏರಲ್ ಸಮುದ್ರವು ಈ ಎರಡೂ ಪ್ರದೇಶಗಳ ನಡುವೆ ಕಂಡುಬರುತ್ತದೆ. ಕಣ್ಣು ಮುಚ್ಕೊಂಡು ಆನ್ಸರ್ ಮಾಡಿ. ಕಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್. ನೆಕ್ಸ್ಟ್ 98 ಕೂಡ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ಪರ್ವತ ಶ್ರೇಣಿಗಳನ್ನು ಕೊಟ್ಟು ದೇಶವನ್ನು ಕೊಟ್ಟಿದ್ದಾರೆ. ಅಟ್ಲಾಸ್ ಶ್ರೇಣಿ, ಅಟ್ಲಾಸು ಮತ್ತು ಟಾರಸ್ ಇವೆರಡು ಬೇರೆ ಬೇರೆ ದೇಶದಲ್ಲೇ ಇದೆ. ಅಟ್ಲಾಸ್ ಅನ್ನೋದು ಮೊರಾಕ್ಕೋದಲ್ಲಿ ಕಂಡುಬರುತ್ತೆ. ಆಪ್ಷನ್ 2. ಟಾರಸ್ ಅನ್ನೋದು ಟರ್ಕಿಯಲ್ಲಿ ಕಂಡುಬರುತ್ತೆ, ಟರ್ಕಿ ದೇಶದಲ್ಲಿ. ಬ್ರೂಕ್ಸ್ ಶ್ರೇಣಿ ಇಲ್ಲಿ ಆಸ್ಟ್ರೇಲಿಯಾ ಇದೆ, ಅಮೇರಿಕಾ ಇದೆ. ಬ್ರೂಕ್ಸ್ ಶ್ರೇಣಿ ಅನ್ನೋದು ಆಸ್ಟ್ರೇಲಿಯಾದಲ್ಲಿ. ಓಕೆ, ಮಿಕ್ಕಿದ್ದಿದೊಂದು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ 2, 3 ಎಲ್ಲಿದೆ? 2, 3 ಇದು ಆಪ್ಷನ್ 4. 4 ಕ್ರಮಾನುಗತ ಬೆಸ ಸಂಖ್ಯೆಗಳಾದ ಪಿ, ಕ್ಯೂ, ಆರ್ ಮತ್ತು ಎಸ್ಗಳ ಸರಾಸರಿಯು ಅನುಕ್ರಮವಾಗಿ 104 ಆಗಿದೆ. ಪಿ ಮತ್ತು ಎಸ್ನ ಮೊತ್ತವೆಷ್ಟು? ಇಲ್ಲಿ ಸರಾಸರಿ ಬಗ್ಗೆ ಪ್ರಶ್ನೆ ಬಂದಿದೆ ಫ್ರೆಂಡ್ಸ್. ಇಲ್ಲಿ 108 ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಆಪ್ಷನ್ನ ಒಂದು ಡೈರೆಕ್ಟಾಗಿ ಹೇಳ್ತೀನಿ. ಇಲ್ಲಿ ಲಾಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ಭಾಗದಲ್ಲಿ ನಾನು ಇವೆಲ್ಲ ಡಿಸ್ಕಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.